ನಮಸ್ಕಾರ. ಪಂಚಿಂಗ್ ಲೆಟರ್ಸ್ ಮತ್ತು ನಂಬರ್ಸ್ ಕುರಿತ ಈ ಸೆಷನ್ಗೆ ನಿಮಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಲೆಟರ್ ಪಂಚ್ ಮತ್ತು ನಂಬರ್ ಪಂಚ್ನ ಉಪಯೋಗಗಳನ್ನು ತಿಳಿಸುವುದು, ಲೆಟರ್ ಮತ್ತು ನಂಬರ್ ಪಂಚಿಂಗ್ಗಾಗಿ ಗೈಡ್ಲೈನ್ಸ್ಗಳನ್ನು ಗುರುತಿಸುವುದು, ಲೆಟರ್ ಪಂಚಿಂಗ್ ಅನ್ನು ಪ್ರಾಕ್ಟೀಸ್ ಮಾಡುವುದು, ನಂಬರ್ ಪಂಚ್ ಅನ್ನು ಪ್ರಾಕ್ಟೀಸ್ ಮಾಡುವುದು. ವರ್ಕ್ ಪೀಸ್ಗಳನ್ನು ಗುರುತಿಸಲು ಮೆಟಲ್ ಸ್ಟ್ಯಾಂಪ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಲು ಬಳಸಲಾಗುತ್ತದೆ. ಇವು ಹಾರ್ಡನ್ಡ್ ಮತ್ತು ಟೆಂಪರ್ಡ್ ಸ್ಟೀಲ್ನಿಂದ ಮಾಡಲ್ಪಟ್ಟಿವೆ. ವರ್ಕ್ ಮೇಲೆ ಅಗತ್ಯವಿರುವಂತೆ ಸಿಂಬಲ್ಸ್, ಲೆಟರ್ಸ್ ಅಥವಾ ನಂಬರ್ಸ್ಗಳನ್ನು, ಹೆಸರನ್ನು ಸ್ಟ್ಯಾಂಪ್ ಮಾಡಲು ಮತ್ತು ಗುರುತಿಸಲು ಅವುಗಳನ್ನು ಬಳಸಲಾಗುತ್ತದೆ. ಅವು ಲೆಟರ್ಸ್ ಅಂದರೆ ಲೆಟರ್ ಪಂಚ್ ಮತ್ತು ನಂಬರ್ಸ್ ಅಂದರೆ ನಂಬರ್ ಪಂಚ್ ಸ್ಟ್ಯಾಂಪಿಂಗ್ಗಾಗಿ ಲಭ್ಯವಿವೆ. ಅವು 0.8 ಎಂಎಂನಿಂದ 13 ಎಂಎಂ ವರೆಗಿನ ಗಾತ್ರದಲ್ಲಿ ಲಭ್ಯವಿವೆ ಮತ್ತು ಬಾಕ್ಸ್ಡ್ ಸೆಟ್ನಲ್ಲಿ ಇರಿಸಲಾಗುತ್ತದೆ. ಲೆಟರ್ ಪಂಚ್ ಸೆಟ್ನ ಒಂದು ಸೆಟ್ 27 ಲೆಟರ್ ಪಂಚ್ಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಎ, ಬಿ, ಸಿ, ಡಿ, ಇ, ಎಫ್, ಜಿ, ಹೆಚ್, ಐ, ಜೆ, ಕೆ, ಎಲ್, ಎಂ, ಎನ್, ಒ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್ ಮತ್ತು ಸಿಂಬಲ್ ಎಂಡ್. ನಂಬರ್ ಪಂಚ್ ಸೆಟ್ 0, 1, 2, 3, 4, 5, 6, 7 ಮತ್ತು 8 ಅನ್ನು ಒಳಗೊಂಡಿದೆ. 6 ಮತ್ತು 9 ನಂಬರ್ ಅನ್ನು ಪಂಚ್ ಮಾಡಲು ನಂಬರ್ ಪಂಚ್ 6 ಅನ್ನು ಬಳಸಲಾಗುತ್ತದೆ. ನಂಬರ್ಗಳು ಮತ್ತು ಲೆಟರ್ಗಳ ಪಂಚಿಂಗ್ ಅನ್ನು ಅಭ್ಯಾಸ ಮಾಡಲು ವರ್ಕ್ ಪೀಸ್ ಅನ್ನು ಹೇಗೆ ತಯಾರಿಸಬೇಕೆಂದು ಈಗ ನಾವು ಕಲಿಯೋಣ. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಟೂಲ್ಗಳು: ಸ್ಟೀಲ್ ರೂಲ್, ಫೈಲ್ಸ್, ಟ್ರೈಸ್ಕ್ವೇರ್, ವರ್ನಿಯರ್ ಹೈಟ್ ಗೇಜ್, ಆಂಗಲ್ ಪ್ಲೇಟ್, ಸರ್ಫೇಸ್ ಟೇಬಲ್, ಮಾರ್ಕಿಂಗ್ ಮೀಡಿಯಾ ಚಾಕ್ ಆರ್ ಸೆಲ್ಯುಲೋಸ್, ಡಾಟ್, ಪ್ರಿಕ್ ಅಂಡ್ ಸೆಂಟರ್ ಪಂಚಸ್, ಬಾಲ್ ಪೀನ್ ಹ್ಯಾಮರ್, ಆನ್ವಿಲ್, ಬೆಂಚ್ ವೈಸ್, ಡ್ರಿಲ್ಲಿಂಗ್ ಮಷಿನ್, ಡ್ರಿಲ್ ಬಿಟ್, ಚಕ್ ಕೀ, ನೈಲಾನ್ ಬ್ರಷ್, ವರ್ನಿಯರ್ ಕ್ಯಾಲಿಪರ್, ನಂಬರ್ ಪಂಚ್ ಸೆಟ್, ಲೆಟರ್ ಪಂಚ್ ಸೆಟ್. ಸ್ಟೀಲ್ ರೂಲ್ ಬಳಸಿಕೊಂಡು ಸೈಜ್ಗಾಗಿ ಶೀಟ್ ಮೆಟಲ್ ಅನ್ನು ಪರಿಶೀಲಿಸಿ. ಬರ್ಸ್ ಅನ್ನು ತೆಗೆದುಹಾಕಲು ಬ್ಯಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ ಫೇಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಮ್ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮೇಲೆ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಬಿ ಯಿಂದ 45 ಎಂಎಂನಲ್ಲಿ ಪ್ಯಾರಲಲ್ ಲೈನ್ ಅನ್ನು ಮಾರ್ಕ್ ಮಾಡಿ. ಸರ್ಫೇಸ್ ಟೇಬಲ್ ಮೇಲೆ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಸಿ ಯಿಂದ 110 ಎಂಎಂನಲ್ಲಿ ಪ್ಯಾರಲಲ್ ಲೈನ್ ಅನ್ನು ಮಾರ್ಕ್ ಮಾಡಿ. ಹೆಚ್ಚುವರಿ ಮೆಟೀರಿಯಲ್ ಅನ್ನು ಹ್ಯಾಕ್ಸಾ ಮಾಡಿ. ಬ್ಯಾಸ್ಟರ್ಡ್ ಮತ್ತು ಸ್ಮೂತ್ ಫೈಲ್ಗಳನ್ನು ಬಳಸಿಕೊಂಡು ಆಯಾ ಸೈಜ್ಗಳಿಗೆ ಫೈಲ್ ಮಾಡಿ ಮತ್ತು ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಮ್ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಡೈಮೆನ್ಷನ್ಗಳನ್ನು ಪರಿಶೀಲಿಸಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮೇಲೆ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಬಿ ಯಿಂದ ಕ್ರಮವಾಗಿ 2.5 ಎಂಎಂ, 12.5 ಎಂಎಂ,
22.5 mm, 32.5 mm ಮತ್ತು 42.5 mm ಅಂತರದಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಸರ್ಫೇಸ್ ಟೇಬಲ್ ಮೇಲೆ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಸಿ ಇಂದ ಕ್ರಮವಾಗಿ 20 mm ಮತ್ತು 96 mm ಅಂತರದಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಪ್ರಿಕ್ ಪಂಚ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಡಯಾಗ್ರಾಮ್ ಪ್ರಕಾರ ಎ ಮತ್ತು ಬಿ ಆರ್ಕ್ ಸೆಂಟರ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 20 mm ಉದ್ದಕ್ಕೆ ಹೊಂದಿಸಿ. ಡಯಾಗ್ರಾಮ್ ಪ್ರಕಾರ ಡಿವೈಡರ್ ಅನ್ನು ಬಳಸಿಕೊಂಡು ಸೆಂಟರ್ ಬಿ ಇಂದ 20 mm ರೇಡಿಯಸ್ ಆರ್ಕ್ ಅನ್ನು ಮಾರ್ಕ್ ಮಾಡಿ. ಡಯಾಗ್ರಾಮ್ ಪ್ರಕಾರ ಡಿವೈಡರ್ ಅನ್ನು ಬಳಸಿಕೊಂಡು ಸೆಂಟರ್ ಎ ಇಂದ 10 mm ರೇಡಿಯಸ್ ಆರ್ಕ್ ಅನ್ನು ಮಾರ್ಕ್ ಮಾಡಿ. ಡ್ರಾಯಿಂಗ್ನಲ್ಲಿ ಸಿ, ಡಿ, ಇ, ಎಫ್ ಪಾಯಿಂಟ್ಗಳನ್ನು ಗಮನಿಸಿ. ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಸಿ ಮತ್ತು ಇ ಪಾಯಿಂಟ್ಗಳನ್ನು ಸೇರಿಸಿ. ಡಯಾಗ್ರಾಂನಲ್ಲಿ ತೋರಿಸಿರುವಂತೆ ಪ್ರೊಫೈಲ್ ಅನ್ನು ಪೂರ್ಣಗೊಳಿಸಲು ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಡಿ ಮತ್ತು ಎಫ್ ಪಾಯಿಂಟ್ಗಳನ್ನು ಸೇರಿಸಿ. ಹೆಚ್ಚುವರಿ ಮೆಟೀರಿಯಲ್ಗಳನ್ನು ತೆಗೆದುಹಾಕಲು ಶೀಟ್ ಮೆಟಲ್ ಅನ್ನು ಹ್ಯಾಕ್ಸಾ ಮಾಡಿ. ಸೆಮಿ ಸರ್ಕ್ಯುಲರ್ ಫೈಲ್ ಬಳಸಿ ಆರ್ಕ್ ಪೋರ್ಷನ್ ಅನ್ನು ಫೈಲ್ ಮಾಡಿ. ವಿವಿಧ ಗ್ರೇಡ್ಗಳ ಫೈಲ್ಗಳನ್ನು ಬಳಸಿಕೊಂಡು ಪ್ರೊಫೈಲ್ ಅನ್ನು ಫೈಲ್ ಮತ್ತು ಫಿನಿಶ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್ನ ಮಷಿನ್ ವೈಸ್ಗೆ ಶೀಟ್ ಮೆಟಲ್ ಅನ್ನು ಫಿಕ್ಸ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್ಗೆ 3 mm ವ್ಯಾಸದ ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ. ಪಾಯಿಂಟ್ ಎ ನಲ್ಲಿ 3 mm ಪೈಲಟ್ ಹೋಲ್ ಅನ್ನು ಡ್ರಿಲ್ ಮಾಡಿ. ಈಗ ಡ್ರಿಲ್ಲಿಂಗ್ ಮಷಿನ್ಗೆ 5 mm ವ್ಯಾಸದ ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ. ಪಾಯಿಂಟ್ ಎ ನಲ್ಲಿ 5 mm ಥ್ರೂ ಹೋಲ್ ಅನ್ನು ಡ್ರಿಲ್ ಮಾಡಿ. ಲೆಟರ್ ಮತ್ತು ನಂಬರ್ ಪಂಚಿಂಗ್ ಗೈಡ್ಲೈನ್ಗಳನ್ನು ಮಾರ್ಕ್ ಮಾಡುವುದು. ಪಂಚ್ಗಿಂತ ವರ್ಕ್ ಸಾಫ್ಟ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸ್ಟ್ಯಾಂಪ್ ಮಾಡಬೇಕಾದ ಶೀಟ್ ಮೇಲೆ ಫೈಲ್ ಅನ್ನು ಬಳಸಿ. ಸುಲಭವಾಗಿ ಫೈಲ್ ಆದ ಮೆಟಲ್ ಸ್ಟ್ಯಾಂಪ್ ಮಾಡಲು ಸಾಕಷ್ಟು ಸಾಫ್ಟ್ ಆಗಿರುತ್ತದೆ. ಪಂಚ್ಗಳೊಂದಿಗೆ ಪ್ರಾಕ್ಟೀಸ್ ಮಾಡುವಾಗ ಅದನ್ನು ಈ ರೀತಿಯಲ್ಲಿ ಅನುಸರಿಸಬೇಕು. ಡ್ರಾಯಿಂಗ್ ಪ್ರಕಾರ ಸಿಂಬಲ್ಗಳಿಗಾಗಿ 6 mm ಸ್ಕ್ವೇರ್ಗಳೊಂದಿಗೆ ಗೈಡ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಪಂಚಿಂಗ್ಗೆ ಅಗತ್ಯವಿರುವ ಲೆಟರ್ಸ್ ಮತ್ತು ನಂಬರ್ಗಳನ್ನು ಆಯ್ಕೆ ಮಾಡಿ. ಲೈನ್ ಸ್ಕ್ವೇರ್ನಲ್ಲಿ ಸಿಂಬಲ್ ಸರಿಯಾದ ಅಂತರದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಇರುವಂತೆ ಪಂಚ್ ಅನ್ನು ಪೊಸಿಷನ್ನಲ್ಲಿ ಇರಿಸಿ. ಪಂಚ್ ಅನ್ನು ವರ್ಟಿಕಲ್ ಪೊಸಿಷನ್ನಲ್ಲಿ ಹಿಡಿದುಕೊಳ್ಳಿ. ಪಂಚ್ ಮೇಲೆ ವರ್ಟಿಕಲ್ ಆಗಿ ಹ್ಯಾಮರ್ ಅನ್ನು ಹಿಡಿದುಕೊಳ್ಳಿ. ಪಂಚ್ನ ಪಾಯಿಂಟ್ ಅನ್ನು ವೀಕ್ಷಿಸಿ. ಒಂದು ಫರ್ಮ್ ಬ್ಲೋನಿಂದ ಪಂಚ್ ಅನ್ನು ಸ್ಕ್ವೇರ್ ಆಗಿ ಹೊಡೆಯಿರಿ. ಉಳಿದ ಲೆಟರ್ಸ್ ಮತ್ತು ನಂಬರ್ಗಳನ್ನು ಪಂಚ್ ಮಾಡಲು ಅದೇ ಪ್ರೊಸೀಜರ್ ಅನ್ನು ರಿಪೀಟ್ ಮಾಡಿ. ಸ್ಟ್ಯಾಂಪ್ ಮಾಡುವಾಗ ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳಿಯೋಣ. ಹಾರ್ಡ್ ಮೆಟೀರಿಯಲ್ಗಳನ್ನು ಸ್ಟ್ಯಾಂಪ್ ಮಾಡುವ ಯಾವುದೇ ಪ್ರಯತ್ನವು ಪಂಚ್ ಅನ್ನು ಹಾನಿಗೊಳಿಸುತ್ತದೆ. ಹಾರ್ಡ್ ಮೆಟೀರಿಯಲ್ಗಳನ್ನು ಮಾರ್ಕ್ ಮಾಡಲು ಎಲೆಕ್ಟ್ರಿಕ್ ಪೆನ್ಸಿಲ್ ಅಥವಾ ಆಸಿಡ್ ಎಚಿಂಗ್ ಬಳಸಿ. ಪ್ರತಿಯೊಂದು ಸಿಂಬಲ್ ಅನ್ನು ಸಿಂಗಲ್ ಬ್ಲೋನಿಂದ ಮಾಡಬೇಕು.
ಎರಡನೇ ಬ್ಲೋ ಡಿಸ್ಟಾರ್ಟ್ ಆದ ಎರಡನೇ ಇಂಪ್ರೆಷನ್ ಅನ್ನು ನೀಡುತ್ತದೆ. ಕೊಟ್ಟಿರುವ ಬ್ಲೋನ ಇಂಪ್ರೆಷನ್ ಆಳವು ಮೆಟೀರಿಯಲ್ನ ಸಾಫ್ಟ್ನೆಸ್ನೊಂದಿಗೆ ಬದಲಾಗುತ್ತದೆ. ಹಾರ್ಡನ್ಡ್ ಮೆಟಲ್ ಸರ್ಫೇಸ್ಗಳಲ್ಲಿ ಅವುಗಳನ್ನು ಬಳಸಲಾಗುವುದಿಲ್ಲ. ಕ್ಯಾಸ್ಟ್ ಐರನ್ ಅಥವಾ ಹಾಟ್ ರೋಲ್ಡ್ ಸ್ಟೀಲ್ ಮೇಲೆ ಪಂಚ್ ಮಾಡುವಾಗ ಮೆಟಲ್ನ ಹಾರ್ಡ್ ಔಟರ್ ಲೇಯರ್ ಅನ್ನು ಉತ್ತಮ ಇಂಪ್ರೆಷನ್ ಮತ್ತು ವಿಸಿಬಿಲಿಟಿಗಾಗಿ ಗ್ರೈಂಡಿಂಗ್ ಅಥವಾ ಫೈಲಿಂಗ್ ಅಥವಾ ಮಷಿನಿಂಗ್ ಮೂಲಕ ತೆಗೆದುಹಾಕಬೇಕು. ಒಂದಕ್ಕಿಂತ ಹೆಚ್ಚು ಸ್ಟ್ರೋಕ್ ಅನ್ನು ಅನ್ವಯಿಸುವ ಮೂಲಕ ಉತ್ತಮ ಇಂಪ್ರೆಷನ್ಗಾಗಿ ಲಾರ್ಜ್ ಸೈಜ್ ಲೆಟರ್ ನಂಬರ್ ಪಂಚ್ಗಳನ್ನು ಬಳಸಲಾಗುತ್ತದೆ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಲೆಟರ್ ಪಂಚ್ ಮತ್ತು ನಂಬರ್ ಪಂಚ್ನ ಉಪಯೋಗಗಳನ್ನು ತಿಳಿಸುವುದು, ಲೆಟರ್ ಮತ್ತು ನಂಬರ್ ಪಂಚಿಂಗ್ಗಾಗಿ ಗೈಡ್ಲೈನ್ಗಳನ್ನು ಗುರುತಿಸುವುದು, ಲೆಟರ್ ಪಂಚಿಂಗ್ ಅನ್ನು ಪ್ರಾಕ್ಟೀಸ್ ಮಾಡುವುದು, ನಂಬರ್ ಪಂಚ್ ಅನ್ನು ಪ್ರಾಕ್ಟೀಸ್ ಮಾಡುವುದು. ಇದು ಪಂಚಿಂಗ್ ಲೆಟರ್ಸ್ ಮತ್ತು ನಂಬರ್ಸ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.